30 ವಯಸ್ಸು. ಹಾಗೇ ಮುಂದೆ ಹೋಗು. ಹಾಗೆ ನಿನಗೇನು ಆ ದೇಹಕ್ಕೆ ಏನು ತೊಂದರೆ ಆಯಿತು ಅಂತ ನೋಡ್ತಾ ನೋಡ್ತಾ ನಿನ್ನ ಪ್ರಾಣ ಹೇಗೋಯ್ತು ನೋಡ್ತಾ ನೋಡ್ತಾ ಹೇಳು. ಗೋ ಫಾಸ್ಟ್. ಆ ಘಟನೆ ಬಂದಾಗ ಸ್ಲೋಲಿ ನಿಲ್ಲು. ಮೂವತ್ತರಿಂದ 35 ಏಜಿಗೆ ಏನೋ ತೊಂದರೆ ಆಯಿತು, ಅದರೇನೋ ಆಕಸ್ಮಿಕ ಘಟನೆ ಆಯಿತು ನೋಡು. ಏನದು? ಒಬ್ರಿಗೊಬ್ರು ಜಗಳ ಆಗಿ ನೀವು ಹೊಡೆದ ಬಿತ್ತಾ ನೋಡು. ಯಾವ್ದ್ರಲ್ಲಿ ಹೊಡೆದ್ರು? ಹೆಣ್ಣು ಗಂಡ ಹೊಡೆದಿದ್ದು? ಗಂಡೆ. ಸರಿ, ಹೊಡೆದವನ ಹೆಸರೇನು ಲಚ್ಚಿ? ಹೊಡೆದವನ ಹೆಸರು? ಸುಜಿದ ಹೊಡ್ನಾ? ಇರ್ಲಿ, ಸುಜಿದ ಹೊಡಿಲಿ. ಅವ್ನು ನಿನಗೇನಾಗಬೇಕು ಆ ಜನ್ಮದಲ್ಲಿ? ಸುಜಿದ ಎಲ್ಲ ಒಟ್ಟಿಗೆ ಒಂದು ಕುಟುಂಬ. ಅದೇ ಹೇಳ್ತಾರಲ್ಲ, ಬಾವ ಅಳಿ ಅಂತದೇನೋ ಆಗಿರ್ಬೇಕು ಅಲ್ವಾ? ಸುಜಿದ ಹೊಡೆದ, ಅಣ್ಣ ತಮ್ಮ ಅಂತೂ ಅಲ್ಲ ಅಲ್ವಾ? ಒಂದು ಕೆಲಸ ಮಾಡು, ಅಂತ ಒಂದು ಸುಜಿದ ಆತ್ಮ ಅಥವಾ ದೇಹ ಇಲ್ಲಿ ಏನಾಗ್ಬಿಟ್ಟಿದೆ? ಲಚ್ಚಿ ಏನಾಗ್ಬಿಟ್ಟಿದೆ? ನಿನಗೇನಾಗ್ತಾನೋ ನೋಡು, ಇದೆಯಾ ನೋಡು. ಏನು ಅನಿಸ್ತಾ ಇಲ್ವಾ? ಮನೆಗೆ ಬರ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ. ಇರಲಿ ಬಿಡು. ಹಾಗೆ ನಿನಗೆ ಎಲ್ಲಿ ಹೊಡ್ತಾ ಬಿತ್ತು ಹೇಳು ಲಚ್ಚು ಹೇಳು. ಹೊಡ್ತಾ ಎಲ್ಲಿ ಬಿತ್ತು? ಹೊಟ್ಟೆಗೆ ತಿವ್ದು ಬಿಟ್ನಾ? ಯಾವ್ದು ಈಟಿನ ತಿವ್ದನೋ ಅಥವಾ ಬಾಣದಿಂದ? ಸರಿ. ಅದೆಲ್ಲ ಜನ ನೋಡಿದ್ರ ತಿವ್ದಿದ್ದು? ಆ ಮನೋವ್ಯಾಧಿನ ತೋರಿಸು ನೋಡೋಣ. ಆ ಹೊಟ್ಟೆಗೆ ಈಗೇನಾದ್ರು ಈಗಿನ ದೇಹಕ್ಕೆ ಅದೇನಾದ್ರು ತೊಂದರೆ ಇದೆಯಾ ನೋಡ್ತಾ ಹೇಳಿ ಲಚ್ಚಿ. ಇದರಿಂದ ಏನಾದ್ರು ಮೆಮರಿಗೆ, ದೇಹಕ್ಕೆ ಏನಾದ್ರು ತೊಂದರೆ ಇದೆ ಹೇಳಿ ಲಚ್ಚಿ. ನೋವಾಗ್ತಾ ಇದೆಯಾ? ಆಯಿತು ಲಚ್ಚಿ, ಒಂದು ಕೆಲಸ ಮಾಡ್ತೀಯ. ಈಗಿನ ಈ ದೇಹದ ಎಲ್ಲ ಹೊಟ್ಟೆ ನೋವನ್ನು ನಿನ್ನ ಅಂಗಭಾಗ ಅಂತ ಹೇಳ್ತಾ ಆ ನಿನ್ನ ಕಾಡು ದೇವರು ಗೊತ್ತಾಯ್ತಲ್ಲ, ವನ ದೇವತೆ, ವನ ಕಾಳಿ ಅಂತ ಕರೀತಾರೆ. ಆಗಿನ ದ್ಯಾಮವ್ವ ದುರ್ಗವ್ವ ಅಂತಾರಲ್ಲ, ಆ ಅವನ ನೆನೆಸ್ತಾ ನೋಡು. ಓಂ ಹೇಳು. ಓಂ ವನಕಾಳಿಕಾಯೇ ನಮಃ ಅಂತ ಹೇಳ್ತಾ ಆ ಶಕ್ತಿನ ತಗೋ, ಆ ನೋವನ್ನೆಲ್ಲ ತಗೋ ಲಚ್ಚಿ, ತಗೊಳ್ತಾ ಇದೆಯಾ? ಈ ಅಂಗದಲ್ಲಿ ಯಾವುದೇ ಭಾಗದಲ್ಲಿ ನೀನು ನೋವು ಕೊಟ್ಟಿದ್ರು ಒಂದೊಂದಾಗ ತಗೋ ಲಚ್ಚಿ. ತಗೊಂಡೆ ಸಣ್ಣ ತಗೊಳ್ಳಿಲ್ಲ? ತಗೊಂಡ್ಯಾ? ಹಾಗೆ ನಿನ್ನ ಪ್ರಾಣ ಹೋದಾಗ ಆ ಒಂದು ವೇದನೆ ಇತ್ತಲ್ಲ, ಅದನ್ನು ಒಂದು ಸರಿ ತಗೊಂಡು ಹಾಗೇ ಮುಂದೆ ಹೋಗು. ಈ ಮಗುವಿಂದೆಲ್ಲ ರಿಲೀಫ್ ಕೊಟ್ಟು ಮುಂದೆ ಹೋಗು. ನಗನಗ್ತಾ ಹೋಗು. ಒಣಕಾಳಿ ನೆನೆಸ್ತಾ ಹೋಗು. ಮುಂದೆ ಏನಾಗುತ್ತೆ ನೋಡ್ತಾ ಹೇಳಿ. ಏನಾಗುತ್ಕೊಳ್ತೀಯ? ಹಾಗೆ ಹೋಗು. ಒಂದು 3 ವರ್ಷ ಆದ ನಂತರ ಈ ದುರ್ಮಾನದ ಗತಿ ಮತ್ತೊಂದು ಪ್ರಾಣಿಯಾಗಿ ಅಥವಾ ಏನೋ ಒಂದು ದೇಹವಾಗಿ ಉದ್ಭವ ಆಗುತ್ತೆ. ಏನಂತ ನೋಡೋದು? ಏನಾಗುತ್ಕೊಂಡಿದ್ಯಾ? ಗಂಡು ಹೆಣ್ಣು ಮರ ಪಕ್ಷಿ ನಾಯಿ ನರಿ ಅಥವಾ ಪ್ರಾಣಿ ಏನಾಗಿದೆ ನೋಡ್ತಾ ಹೇಳು. ಧೈರ್ಯವಾಗಿ ಹೋಗು ಮುಂದೆ. ಹೇಳೀಗ ಏನಾಗಿದೆಯಾ? ಏನಾಗುತ್ಕೊಂಡಿದ್ಯಾ? ಹಾಗೇ ಉದ್ಭವ ಆಗಲಿ. ಒಂದು 6-7 ವರ್ಷ ಆಗಲಿ ಅದಕ್ಕೆ. ಈಗ ನೋಡು. ಹುಲಿ. ಓಕೆ. ಗಂಡ ಹೆಣ್ಣು ನೋಡ್ತಾ ಹೇಳು. 6-7 ವರ್ಷದ ಹುಲಿ, ಗಂಡ ಹೆಣ್ಣು? ಗಂಡು. ಓಕೆ. ನೋಡು, ಹೆಂಡತಿ ಮಕ್ಕಳು ಸಂಗಾತಿಗಳು ಅಥವಾ ಮರಿ ಮಕ್ಕಳು ಯಾರೋ ಇದ್ರ ನೋಡೋದಕ್ಕೆ? ಒಂದೇ ಇತ್ತು ನೋಡು. ಒಂದು ಹೆಣ್ಣು ಒಂದು ಗಂಡು, 2 ಮಕ್ಕಳಿದ್ವಾ? ಸರಿ, ಪ್ರೀತಿಯಿಂದ ನೋಡ್ತಾ ಇದ್ದ. ನೀನು ಹೆಂಡತಿ ಏನು ಮಾಡ್ತಿದ್ಲು? ಅವಳು ನೋಡ್ತಾ ಇದ್ಲ? ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಥವಾ ಏನು ಹೇಟ್ ಮಾಡ್ತಿದ್ದೆ ನೋಡ್ತಾ ಹೇಳು. ಪ್ರೀತಿನೇ. ಹೆಂಡ್ತಿನ? ಎಲ್ಲ ಪ್ರೀತಿನೇ. ಹಾಗೆ ಆ ಹುಲಿಯ ವಂಶದ ಯಾವುದಾದರೂ ಅಂಗ ಈಗಿನ ಈ ದೇಹಕ್ಕೆ ಬಂದಿದೆ ನೋಡು. ಏನು ಕಾಣಿಸ್ತಾ ಇಲ್ಲ. ಹಾಗಾದರೆ ಹಾಗೆಯೇ ಆ ಹುಲಿ ಮುಂದೆ ಹೋಗಲಿ. ಏನನ್ನು ಆಡಿದ್ದೆ ನೋಡ್ತಾ ಹೇಳು. ಏನನ್ನು ಬೇಟೆ ಆಗಿದ್ದೆ ನೋಡ್ತಾ ಹೇಳು.
ಕೋಣ ಕಾಡು ಕೋಣ ಭೇಟಿ ಆಗಿದೆ, ಪರವಾಗಿಲ್ಲ, ಗ್ರೇಟ್. ಯಾವ ಭಾಗ ತಿಳಿದಿದ್ದೆ? ಹೊಟ್ಟೆ ಭಾಗಕ್ಕೆ ಇದ್ಬಿಟ್ಟು ಎಲ್ಲರೂ ತಿಂದ್ರಾ ಅಥವಾ ಒಬ್ಬನೇ ತಿಂದ್ಯಾ? ಶಬಾಷ್, ಎಲ್ಲರೂ ಓಡ್ಬಂತು ತಿಂದುಬಿಟ್ರಿ. ಹಾಗೇ ಹೋಗ್ತಾ ಹೋಗ್ತಾ ಮುಂದೆ ಒಂದು 10 ವರ್ಷ ನಿನ್ನ ಜೀವನ ಅಂತ್ಯ ಹೇಗಾಯ್ತು ನೋಡ್ತಾ ನೋಡ್ತಾ ಹೇಳು. ಸ್ಲೋಲಿ ಹೋಗು ಹುಲಿ, ನೋಡು ಏನಾಗ್ತಾ ಇದೆ, ಏನೋ ವೇದನೆ ಆಗ್ತಿದೆ, ಏನದು ನೋಡೋದು. ಸ್ಲೋಲಿ ಸ್ಲೋಲಿ ನೋಡೀಗ. ಇನ್ನೊಂದು ಹುಲಿ ಬಂತು. ಏನು ಮಾಡ್ತಾ ಇದೆ? ಏನು ಫೈಟ್ ಗಿಟ್ ಆಗ್ತಿದೆ ನಿಂಗೂ ಅವರಿಗೂ? ನೋಡು. ಹಾಂ, ಗುರ್ರ ಅಂದಾಯ್ತು. ಮುಂದೇನಾಯ್ತು ನೋಡು. ಹಾಗೆ ಹೋಗು. ಅವೇ ನಿನ್ನ ಸಾವಿಗೆ ಕಾರಣ ಹುಲಿನೇನ? ಇಲ್ಲ, ಓಡಿಸ್ಬಿಡ್ತು ನಾನು. ನೀವು ಓಡ್ತಾ ಓಡ್ತಾ ಹೋದೆ, ಏನಾಯ್ತು ನೋಡ್ತಾ ನೋಡ್ತಾ ಹೇಳು. ಅದು ಹೋಗ್ಬಿಡ್ತಾ? ಆಮೇಲೆ ನೀನು ಬಂದ್ಬಿಟ್ಟೆ. ಹಾಗೇ ಇನ್ನೊಂದು 2 ವರ್ಷ ಮುಂದೆ ಹೋಗು. ನಿನ್ನ ಅಂತಿಮ ಯಾತ್ರೆ ಏನಾಯ್ತು ನೋಡು. ಹೇಗೆ ಸತ್ಯ ನೋಡ್ತಾ ನೋಡ್ತಾ ಹೇಳು. ನಿನ್ನ ಮೃತ್ಯು ಹೇಗಾಯ್ತು ನೋಡು. ಮೃಗದ ಮೃತ್ಯು ಏನಾಯ್ತು ನೋಡು. ನಿನ್ನ ಭಾಷೆಯಲ್ಲಿ ಹೇಳ್ತೀನಿ. ಈಗ ನೋಡು ಏನಾಗ್ತದೆ ನೋಡ್ತಾ ನೋಡ್ತಾ. ಬಾಣ ಬಿಟ್ರಾ? ಎಲ್ಲಿ ಹೊಡ್ತಾ ಬಿತ್ತು ನೋಡ್ತಾ ನೋಡ್ತಾ ಹೇಳು. ತಲೆಗಾ? ಆಗ ನಿನಗೆ ಅಲ್ಲೇ ಪ್ರಾಣ ಹೋಯ್ತಾ? ಒದ್ದಾಡಿರೋದು ಯಾವೊಂದು ವೇದನೆನ ಸಂಕಟನ ವ್ಯಕ್ತಪಡಿಸು. ಯಾವ ಭಾಗಕ್ಕೆ ಬಿತ್ತು ಬಾಣ? ತಲೆಗೆ? ಲೆಫ್ಟಿಗೋ ರೈಟಿಗೋ? ರೈಟು, ಸರಿ. ಆಮೇಲೆ ಮತ್ತೆ ಯಾವ್ದಾದ್ರು ಎದೆ ಭಾಗಕ್ಕೆ ಹೊಟ್ಟೆ ಭಾಗಕ್ಕೆ ಏನಾದ್ರು ಹೊಡ್ತಾ ಬಿತ್ತ? ಇಬ್ರು 2 ಜನ ಸೇರಿ ಹೊಡೆದ್ರಾ? ಶಬಾಷ್. 2 ಹಾಂ. ಆಮೇಲೆ ನಿನ್ನ ಸಂಗಾತಿ ಇದ್ರೆ ಯಾರು ಇಲ್ಲ, ಒಬ್ಬನೇ ಇದೆಯಾ? ನೋಡ್ತಾ ಬಿತ್ತಲ್ಲ ಆ ವೇದನೆ ಎಲ್ಲೆಲ್ಲಿಗೆ ಏನೇನು ಆಗ್ತಾ ಇದೆ ನೋಡ್ತಾ 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 ಹೇಳು. ಹುಲಿಯ ತಲೆನೋವು ಆಯಿತು. ಈ ದೇಹ ಕೊಟ್ಬಿಟ್ಟಿದ್ಯಾ ಹಾಗಾದ್ರೆ ಅಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ. ಆ ದುರ್ಗಾ, ವನ ದುರ್ಗಾನ ನೆನೆಸ್ತಾ, ಕಾಳಿಕೆಯನ್ನು ನೆನೆಸ್ತಾ, ದುರ್ಗಾ ಪರಮೇಶ್ವರ ನೆನೆಸ್ತಾ, ಸಿಂಹವಾಹಿನಿ ನೆನೆಸ್ತಾ, ಆ ಶಕ್ತಿನೆಲ್ಲ ಹುಲಿಯಾಗಿದ್ದ ನೀನು, ಅವಳು ಸಿಂಹವಾಹಿನಿ ಅಂದರೆ ಸಿಂಹದ ಮೇಲೆ ಕೂತು ಹೋಗುವಂಥ, ಹುಲಿ ಮೋಲ್ ಕೂತು ಹೋಗುವಂಥ ಆ ಶಕ್ತಿ ಇದ್ದಂಥವಳು. ಗೊತ್ತಾಯ್ತಾ? ಈಗ ಈ ದೇಹಕ್ಕೆ ಯಾವುದೇ ಅಂತ ತಲೆನೋವು ನೀವು ಕೊಟ್ಟಿದ್ರೆ ಎಲ್ಲ ಒಂದೊಂದಾಗಿ ವಾಪಸ್ ತಗೋ. ಓಂ ದುರ್ಗಾಯೇ ನಮ, ಓಂ ದುರ್ಗಾ ಪರಮೇಶ್ವರ, ಓಂ ಚಂಡಿಕಾ ಪರಮೇಶ್ವರ, ಓಂ ರಾಜರಾಜೇಶ್ವರಿ ನಮ, ಓಂ ಗಾಯತ್ರಿ ನಮ, ಓಂ ಭಗವತೇ ನಮ, ಓಂ ಸರ್ವೇಶ್ವರಿ ಕಾಳಿಕಾಮಾತೆ ನಮ, ಓಂ ಜಗತ್ಸ್ವರೂಪಿಣಿಯೇ ನಮ, ಓಂ ತ್ರಿಶೂಲಧಾರಿಣಿಯೇ ನಮ, ಓಂ ಶಂಖಚಕ್ರ ಗದಾಸ್ತೆ ನಮ, ಓಂ ಜಗನ್ಮಾತೆ ಸ್ವರೂಪಿಣಿಯೇ ನಮಾಮ್ಯಂ ಅಂಥೇಳಿ ಆ ನಿನ್ನ ಹುಲಿಯ ಇದ್ದಂಥ ಈ ತಲೆಯಲ್ಲಿ ಕೊಟ್ಟಂಥ ಯಾವುದೇ ಶಕ್ತಿ ಇದ್ದರೂ, ಯಾವುದೇ ಭಾಗದಲ್ಲಿ ಹೊಡೆತದ್ದಿದ್ರು ಎಲ್ಲ ಒಂದೊಂದಾಗಿ ವಾಪಸ್ ತಗೊಂಡು ಓಕೆ ಅಂತ ಹೇಳು. ಓಕೆ, ಇನ್ಮೇಲೆ ಯಾವುದೇ ನೋವನ್ನ ಈ ಮಗು ಕೊಡಬಾರ್ದು ನೀನು, ಸರಿನಾ? ಸರಿ ಸರಿ. ಆ ಸತ್ತ ನಂತರ ನಿನ್ನ ಆತ್ಮಕ್ಕೆ ಏನು ಅನಿಸ್ತಾ ಇತ್ತು ಒಂದು ಸ್ವಲ್ಪ ವಿವರಣೆ ಮಾಡಿ ಹೇಳು. ಆರಾಮಿದ್ದೆ, ಹೊಡೆದ್ಬಿಟ್ರಲ್ಲ ಅಂತ ಬೇಜಾರಾಯ್ತಾ? ಆ ಒಂದು ನೋವು ಈ ಇದಕ್ಕೆ ತಂದೆ ಇಲ್ಲ. ಹಾಗೆ ಯೋಚನೆ ಮಾಡ್ತಾ ಆ ದುರ್ಗೆಯನ್ನು ನೆನೆಸ್ತಾ ಗೊತ್ತಾಯ್ತಾ? ಆ ಸಿಂಹವಾಹಿನಿನ ನೆನೆಸ್ತಾ ಹಾಗೇ ನೀನು ನಿನ್ನ ಆತ್ಮ ಮುಂದಕ್ಕೆ ಹೋಗಿ ಮತ್ತೇನಾಗುತ್ತೆ ನೋಡ್ತಾ ಹೋಗು.